ನಮ್ದು BP ಏನಾದ್ರೂ 140/90 ಗಿಂತ ಜಾಸ್ತಿ ಇದ್ರೆ ಅದಕ್ಕೆ ಹೈ BP ಅಂತ ಹೇಳ್ತೀವಿ. ಆದ್ರೆ ಲೋ BP ಅಂದ್ರೆ ಏನು ಹಾಗೂ ಇದರ ಲಕ್ಷಣಗಳೇನು? ಸೊ ನಮ್ಮ ಬ್ಲಡ್ ಪ್ರೆಷರ್ ಏನಾದ್ರೂ 90/60 ಗಿಂತ ಕಡಿಮೆ ಇದ್ರೆ ಅದಕ್ಕೆ ಲೋ BP ಅಥವಾ ಲೋ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಹೈಪೋಟೆನ್ಷನ್ ಅಂತ ಕೂಡ ಕರಿತೀವಿ. ಸೊ ಇದರ ಲಕ್ಷಣಗಳೇನು? ಸೊ ನಿಮ್ಗೆ ಏನಾದ್ರು ಲೋ ಬ್ಲಡ್ ಪ್ರೆಷರ್ ಇದ್ರೆ ನಿಮಗೆ ಸುಸ್ತು ಆಗ್ಬಹುದು, ತಲೆ ಸುತ್ತು ಬರ್ಬೋದು. ಎಸ್ಪೆಷಲಿ ಎದ್ ನಿಂತ್ಕೊಂಡಾಗ ತಲೆ ಸುತ್ತು ಬರೋದಕ್ಕೆ ನಾವು ಆರ್ಥೋಸ್ಟಾಟಿಕ್ ಹೈಪೋಟೆನ್ಷನ್ ಅಂತ ಹೇಳ್ತೀವಿ. ಸೊ ಆ ತರ ತಲೆ ಸುತ್ತು ಕೂಡ ಆಗಬಹುದು, ಇಲ್ಲ ಮೂರ್ಛೆ ಹೋಗಿ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ಈ ಲೋ BPಗೆ ಕಾರಣಗಳೇನು? ಸೊ ಲೋ BPಗೆ ಹಲವಾರು ಕಾರಣಗಳಿದಾವೆ. ಮೊದಲನೇದಾಗಿ ಡಿಹೈಡ್ರೇಷನ್ ಬಂದ್ಬಿಟ್ಟು ತುಂಬಾ ಸರ್ವೇ ಸಾಮಾನ್ಯ ಕಾರಣ. ನೀವೇನಾದ್ರೂ ನೀರು ಸರಿಯಾಗಿ ಕುಡಿತಾ ಇಲ್ಲ ಅಥವಾ ಬೇಸಿಗೆಯಲ್ಲಿದ್ರೆ ಡಿಹೈಡ್ರೇಷನ್ ಆಗ್ಬಿಟ್ಟು ತಲೆ ಸುತ್ತು ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದಲ್ಲದೆ ನಮ್ಮ ಬಾಡಿಲಿ ಏನಾದ್ರು ಉಪ್ಪಿನಾಂಶ ಕಡಿಮೆ ಆದ್ರೂ ಸಹ ತಲೆ ಸುತ್ತು ಬರಬಹುದು ಹಾಗೂ ಲೋ BP ಆಗಬಹುದು. ರೀಸೆಂಟ್ ಆಗಿ ಏನಾದ್ರು ಸರ್ಜರಿ ಆಗಿದ್ರೆ, ಬ್ಲಡ್ ಲಾಸ್ ಆಗಿದ್ರೆ ಕೂಡ ಲೋ BP ಆಗೋ ಚಾನ್ಸಸ್ ಇರುತ್ತೆ. ಅಲ್ಲದೆ ಅಂಡರ್ಲೈನ್ ನಿಮ್ಗೆ ಏನಾದ್ರು ಹಾರ್ಟ್ ತೊಂದರೆ ಇದ್ರೆ, ಇಲ್ಲ ಅಂದ್ರೆ ನ್ಯೂರೋಪತೀಸ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳ್ತೀವಿ, ಈ ತರ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಲೋ BP ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೋ BP ಆದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು? ಸೊ ಜನರಲ್ ಆಗಿ ಅದಕ್ಕೆ ಏನಾದ್ರು ಅಂಡರ್ಲೈನ್ ಕಾರಣ ಇದ್ರೆ ಆ ಕಾರಣನ ಸರಿ ಮಾಡ್ಬೇಕು. ನೀರನ್ನ ಚೆನ್ನಾಗಿ ಕುಡಿಬೇಕು. ಸಾಲ್ಟ್ ಇಂಟೇಕ್ ನ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗುತ್ತೆ. ಅಲ್ಲದೆ ಎದ್ದೇಳುವಾಗ ಸಡನ್ ಆಗಿ ಎದ್ದೇಳಬಾರ್ದು, ಸ್ಲೋ ಆಗಿ ಎದ್ದೇಳ್ಬೇಕು. ಇಲ್ಲ ಎದ್ದೇಳೋಕ್ಕಿಂತ ಮುಂಚೆ ಬೆಡ್ ಅಲ್ಲಿ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಎದ್ರೆ ತಲೆ ಸುತ್ತು ಬರೋದನ್ನ ಪ್ರಿವೆಂಟ್ ಮಾಡಬಹುದು. ಸೊ ಈ ವಿಡಿಯೋನ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಲೋ BP ಇದ್ರೆ, ಇಲ್ಲ ನಿಮ್ಮ ಸ್ನೇಹಿತರಿಗೆ ಯಾರಾದ್ರೂ ಈ ಪ್ರಾಬ್ಲಮ್ ಇದ್ರೆ ದಯಮಾಡಿ ಇದನ್ನ ಶೇರ್ ಮಾಡಿ.